ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ರಮ್ಮ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ವಿಶೇಷ ಅಂತಂದರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಯಾವ್ಯಾವ ರೀತಿ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾನು ಫಸ್ಟು ಬಂದು ಬೇಗ ಆದಷ್ಟು ಬೇಗ ನನಗೆ ಸ್ವಲ್ಪ ಟೈಮ್ ಇಲ್ಲ, ಇದೊಂಚೂರು ಬೇಗ ತೋರಿಸ್ಬಿಟ್ಟು ನೆಕ್ಸ್ಟು ವೀಡಿಯೋ ನೋಡ್ಕೊಂಡು ನಿಮಗೆ ಗೊತ್ತಾಗುತ್ತೆ. ಸೊ ನೆನ್ನೆ ಹೋಗಿ ನಮ್ಮ ಹಸ್ಬೆಂಡು ಶಾಪಿಂಗ್ ಮಾಡ್ಕೊಂಡಿದ್ದಾರೆ ವಿಶಾಲ್ ಮಾರ್ಟಲ್ಲಿ. ಸೊ ವಿಶಾಲ್ ಮಾರ್ಟಲ್ಲಿ ಬರುತ್ತೆ ಅಂತ ಅಂದರೆ ಮೈಸೂರಲ್ಲಿ ಪ್ರಕಾಶ್ ಜ್ಯುವೆಲ್ಲರ್ಸ್ ಎದುರಿಗೆ ಅಪೋಸಿಟ್ ಐತೆ. ಆ ಕಡೆಗೆ ಈ ಕಡೆಯಿಂದ ಲೆಫ್ಟ್ಗೆ ಹೋದರೆ ಅಪೋಸಿಟ್ ಐತೆ. ಸೊ ಅವರೇ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದಾರೆ. ಏನೇನು ಮಾಡ್ಕೊಂಬಂದಿದ್ದಾರೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಅಂದ್ಕೊಂಡಿದ್ದೀನಿ. ಸೊ ಏನೇನು ಶಾಪಿಂಗ್ ಮಾಡಿದ್ದಾರೆ ಅಂತ ನನಗೆ ತೋರಿಸ್ತೀನಿ. ಸೊ ಇದೊಂದು ಬ್ಯಾಗಲ್ಲಿ ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ. ಸೊ ಒಂದೊಂದು ಇದು ಟವಲ್ಲು ಮೈಯೊರ್ಸೋದು ನಾನು ತುಂಬ ದಿನ ಕೇಳ್ತಿದ್ದೇವಮ್ಮ, ನನಗೆ ಈ ರೀತಿ ಟವಲ್ ಬೇಕು ಮೈಯೊರ್ಸೋಕ್ಕೆ ಪಾಪುಗೆ, ನನಗೆ ನಿಮಗೆಲ್ಲ ಅಂತ. ಸೊ ತುಂಬಾ ಚೆನ್ನಾಗೈತೆ ಇದು. ಅದರಿಂದ ಇದು ಒಂದಕ್ಕೆ 200 ಬಿದ್ದೈತೆ. ಸೊ ಮೂರು ತೊಗೊಂಡಿದ್ದಾರೆ. ಇದು ಪಿಂಕ್ ಕಲರ್ ನಾನು ತೊಗೋತೀನಿ. ಸೊ ಇದು ನನ್ನ ಮಗಳಿಗೆ, ಇದು ನಮ್ಮ ಹಸ್ಬೆಂಡ್ಗೆ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರು. ಸೊ ಈ 3 ತಂದಿದ್ದಾರೆ. ಇದು ಬಿಸ್ಕೆಟು ಆಲ್ರೆಡಿ ಓಪನ್ ಮಾಡಿಬಿಟ್ಟೆ ಬರ್ತಿದ್ದೆ ನಾನು. 1 ತೊಗೊಂಡ್ರೆ 1 ಫ್ರೀ. ಸೊ 2 ಐತೆ ಇಲ್ಲಿ, 1 ತೊಗೊಂಡ್ರೆ 1 ಫ್ರೀ. ಸೊ ಇಲ್ಲಿ ಇಟ್ಟಿರ್ತೀನಿ. ಅವಳಿಗೆ ನನ್ನ ಮಗಳಿಗೆ ಇದೆಲ್ಲ ರಾತ್ರಿನೇ ಓಪನ್ ಮಾಡಿಬಿಟ್ಟಿದೆ. ಸೊ ಅದರಿಂದ ನಿಮಗೆ ಈ ರೀತಿ ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ಈ ರೀತಿ ಟವಲ್ ಒಳಗೆ ಕಿಡ್ಸ್ಗೆ ಬ್ಯಾಗೆ ಲಂಚ್ ಬ್ಯಾಗ್ ಹಾಕ್ಕೊಡೋಕ್ಕೆ. ಸೊ ಚೆನ್ನಾಗೈತೆ ಅಂದ್ಬಿಟ್ಟು ಇದು 4 ಪೀಸ್ ತಂದಿದ್ದಾರೆ. ವೈಟ್ ಅವೆರಡು, ನಾಲ್ಕು ಪೀಸ್ ತಂದಿದ್ದಾರೆ. ಇದು 4 ಪೀಸ್ ತಂದಿದ್ದಾರೆ. ಅವಳಿಗೆ ಲಂಚ್ ಬ್ಯಾಗು ಇದು ಬಂದು, ಇದು ಒಂದು ಲಂಚ್ ಬ್ಯಾಗು ನೋಡ್ತಿರ್ಬೋದು ಇದಕ್ಕೆ ಇದೆ ಒಳಗಡೆ. ಇದು ಬಂದು ಲಂಚ್ ಬ್ಯಾಗು ನಂಬ್ತಿರೋ 400. ನೋಡೋಕೆ ಇಷ್ಟ ಐತೆ, ಬಟ್ 400 ನೋಡ್ತಿರ್ಬೋದು. ಅವಳಿಗೆ ಒಂದು ಏರ್ ಬ್ಯಾಂಡ್ ತಂದಿದ್ದಾರೆ, ಕೂದಲೆಲ್ಲ ಮುಂದೆ ಬರುತ್ತೆ ಅಂದ್ಬಿಟ್ಟು. ಸೊ ಅವಳಿಗೆ ವಾಟರ್ ಕ್ಯಾನ್ ಇರಲಿಲ್ಲ. ಈ 3 ಐತೆ, 3ಅಲ್ಲಿ ಅವಳಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಈ ರೀತಿ ಓಪನ್ ಐತೆ. ಇದು ತುಂಬಾ ಚೆನ್ನಾಗೈತೆ. ಈ ರೀತಿ ಬರುತ್ತೆ. ಈ ರೀತಿ ರಬ್ಬರ್ ಕೊಟ್ಟಾರೆ. ಇಲ್ಲಿ ನೀರು ಲೀಕ್ ಆಗಲ್ಲ. ಫಸ್ಟ್ ಒಂದು ತಂದಿದ್ದು ಇಲ್ಲಿ ಲೀಕ್ ಆಯ್ತಿತ್ತು ನೀರು. ಸೊ ಈ ರೀತಿ ಹಿಂಗೆ ಕ್ಲೋಸ್ ಮಾಡಿದ್ರೆ ನೀರು ಓಪನ್ ಆಗ್ತಿತ್ತು ಇಲ್ಲಿ. ಸೊ ಇದಿಲ್ಲ, ಇದು ರಬ್ಬರ್ ಕೊಟ್ಟಿದ್ದಾರೆ ಇದು ಸೇಫ್ಟಿಗೆ. ಸೊ ಈ ರೀತಿ ಕ್ಲೋಸ್ ಮಾಡಿದರೆ ಸೊ ಕ್ಲೋಸ್ ಆಗುತ್ತೆ. ಚೆನ್ನಾಗೈತೆ ಇದು. ಇದು ಬಂದು ಪ್ರೈಸು ಬರೀ 315 ಇಲ್ಲ ಹಾಕಿದ್ದಾರೆ, ನೋಡ್ತಿರ್ಬೋದು ನೀವು ಸ್ವಲ್ಪ ನೋಡಿ. ಇದು ಒಂದು ಬಾಟ್ಲು ಬರೀ 315 ಅಂದರೆ ಕ್ವಾಲಿಟಿ ತಕ್ಕನೇ ವಾಟರ್ ಬಾಟ್ಲು. ತುಂಬಾ ಚೆನ್ನಾಗೈತೆ. ಅವಳಿಗೆ ಏರ್ ಬ್ಯಾಂಡ್ಸ್, ತಲೆಗೆ ರಿಬನ್ಸ್ಗಳು, ಇದು ಚೆನ್ನಾಗೈತೆ. ಇದು ಬಂದು 80 ರೂಪಾಯಿ. ಇದೊಂದೇ 4 3 6 12 ಪೀಸ್ ಐತೆ. ಬರೀ 80 ರೂಪಾಯಿ ಇದೊಂದೇ. ನನ್ನ ಕರ್ಕೊಂಡು ಹೋಗಲ್ಲ. ಏನಕ್ಕೆ ಅಂತ ಅಂದರೆ ಇದನ್ನೆಲ್ಲ ಕಮ್ಮಿದು ಲೋಕಲಲ್ಲಿ ತಡಿಸ್ತೀನಿ ಅಂತ ನನ್ನ ಕರ್ಕೊಂಡು ಹೋಗಲ್ಲ. ಸೇಬು ಅವಳು ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಅವಳಿಗೆ ಡೈಲಿ ಅಂದ್ಬಿಟ್ಟು ಸೇಬ್ ತಂದಿದ್ದಾರೆ. ದಾಳಿಂಬೆ ಅಂತ ಹಾಕಿರೋದು.
ದಾಳಿಂಬೆ ಹಣ್ಣಿದು. ಸೊ ಅವಳಿಗೆ ಬಿಡಿಸಿ ಬಾಕ್ಸ್ಗೆ ಡೈಲಿ ಹಾಕ್ಕೊಡೋಕ್ಕೆ ಇದು ಚೆನ್ನಾಗಿದೆ. ಇದು ತಂದಿರ್ಬೋದು, ಒಂದು 1 kg ತಂದು 1 kg ಅರ್ಧ kg ಆಯ್ತು. ಸೊ ಇಷ್ಟೇ. ಹಾಗೆ ಇನ್ನೆರಡು ಮರ್ತ್ಕೊಟ್ಟಿದ್ದೀನಿ. ಸೊ ಊಟದ ಬಾಕ್ಸು ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಯಿತು ಅಂತ. ಬರೀ ಇದೊಂದೇ ಒಂದು 800 ನಂಬ್ತಿರೋ. ನಾನು ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ ನೋಡ್ತಿರ್ಬೋದು. ಇಲ್ಲಿ ಹಾಕಿದ್ದಾರೆ ಬಿಲ್ಲು ನೋಡಿ, 800 ಇದೊಂದು ಬಾಕ್ಸು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತೊಗೋಬೋದು, ಏನಿಲ್ಲ. ಈ ರೀತಿ ಒಳಗಡೆ ಇದೊಂದು ಚಿಕ್ಕ ಬಾಕ್ಸ್ ಕೊಟ್ಟಿರ್ತಾರೆ. ನನಗೆ ಈ ಥರ ಏನೂ ಇರಲಿಲ್ಲ ಗುರು. ಊಟದ ಬಾಕ್ಸ್ ಇರಲಿ, ನಮ್ಗೆ ಈ ರೀತಿ ಬೆಳೆಸಿಲ್ಲ ನಮ್ಮ ಅಪ್ಪ ಅಮ್ಮ. ಹಾಗೆ ಒಂದು ಕಂಫರ್ಟ್ ತಂದಿದ್ದಾರೆ. ಇನ್ನೂ ಶಾಪಿಂಗ್ ಮಾಡೋದೈತೆ, ಬಟ್ ಈಗಲೇ ಹೋಗಲ್ಲ. ಹೋದಾಗ ನಾನು ದಿನಸಿ ಐಟಮ್ಸು, ಮನೆಗೆ ಒಂದು ಸ್ವಲ್ಪ ದಿನಸಿ ಐಟಮ್ಸ್ ಬೇಕು. ಸೊ ಹೋದಾಗ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನಾನು ಈ ಸದ್ಯಕ್ಕೆ ಇಷ್ಟು ತಂದಿದ್ದೀವಿ. ನೋಡಿದ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ಬೋದು. ಮೋಸ್ಟ್ಲಿ ದಿನಸಿ ಐಟಮ್ಸ್ ಎಲ್ಲ ಖಾಲಿಯಾಗಿದೆ. ನೋಡಿದ ಆದಷ್ಟು ಬೇಗ ಅದನ್ನು ವೀಡಿಯೋ ಮಾಡ್ತೀನಿ ತಂದು. ಸೊ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡಿ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾನು ತುಂಬ ಚೆನ್ನಾಗಿ ಕೇಳಿದರು, ಎಲ್ಲಿಗೆ ಸೇರಿಸಿದ್ದೀರಾ ನಿಮ್ಮ ಮಗಳನ್ನ ಏನು ಅಂತ ಕೇಳಿದ್ರಿ. ನಾನು ಆ ಒಂದು ವೀಡಿಯೋಸಲ್ಲಿ ನಾನು ಹೇಳಿದೆ, ಬಟ್ ಇಲ್ಲಿ ನಮಗೆ ಆಗಲ್ಲ, ನಡ್ಕೊಂಡು ತುಂಬಾ ಲಾಂಗ್ ಆಗುತ್ತೆ. ಅದರಿಂದ ನಾವು ಬೇರೆ ಕಡೆ ಹಾಕ್ತೀನಿ, ಫಸ್ಟು ಹಾಕಬೇಕು ಅಂತ ಅಂದಿದೆ. ಸೊ ಒಂದು ವೀಡಿಯೋಸಲ್ಲಿ. ಸೊ ಫೈನಲಿ ಬೇರೆ ಕಡೆ ಹಾಕಿದ್ದೀವಿ. ಒಳನಾಡು ತುಂಬಾ ಟ್ರಾಫಿಕ್ ಇತ್ತು. ಏಕೆ ಅಂತಂದರೆ ಏನೋ ಸಿದ್ದರಾಮಯ್ಯ ಬರ್ತಿದ್ರಂತೆ. ಸೊ ಒಂದು ಸ್ವಲ್ಪ ಲೇಟಾಗೆ ಸೇರಿಸಿದ್ದು ನಾವು ಕಿಡ್ಸ್ಗೆ, ಪಾಪುನ ಒಂದು ಸ್ವಲ್ಪ ಪ್ರಾಬ್ಲಮ್ ಇದರಿಂದ ನಾವು ಲೇಟಾಗಿ ಸೇರಿಸ್ತು. 1 ತಿಂಗಳು, 1.5 ತಿಂಗಳು. ಸೊ ಎಲ್ಲಿ ಅಂತ ಅಂದರೆ ನಾನು ಸೇರಿಸಿರೋದು ರಾಜರಾಜೇಶ್ವರಿ ನಗರ. ಸೊ ಇದು ಬಂದು ಹೀರೋ ಕಿಡ್ಸ್ ಅಂತ. ತುಂಬಾ ಚೆನ್ನಾಗಿದೆ. ಸೊ ನೀವೇ ನೋಡ್ತೀರಾ ಹೇಗೈತೆ ಅಂತ. ತುಂಬಾ ಚೆನ್ನಾಗಿ ಮಕ್ಕಳನ್ನ ಅಂದರೆ ಪ್ರತಿಯೊಂದು ಕೂಡ ಚೆನ್ನಾಗಿ ಐತೆ ಅಲ್ಲಿ ನಾವು ನೋಡಿದ ಮಟ್ಟಿಗೆ. ಸೊ ಅಲ್ಲಿ ಬಂದು ಫೀಸ್ ಬಂದು ಮಕ್ಕಳಿಗೆ ಫ್ರೀ KG ನರ್ಸಿಂಗ್ಗೆ ಮಕ್ಕಳಿಗೆ ಸೊ 48. ಬಟ್ ನಮ್ದು ಲೇಟಾಗಿ ಸೇರಿಸಿದ್ರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಇತ್ತು, ಒಂದು 43,000 ನಮಗೆ ಅಮೌಂಟ್ ಬೀಳ್ತು. ಸೊ ಅವ್ರದ್ದು ಕ್ಲಾಸ್ ಬಂದು ಆ ಕಡೆ ಪಿಂಕ್ ಕಲರ್ ಕಾಣ್ತಿದೆಯಲ್ಲ, ಅಲ್ಲಿರೋದು. ಸೊ ಫ್ರೀ KG ಮಕ್ಕಳಿಗೆ. ಸೊ ಅವಳು ತಿರ್ಗಾ ಫ್ರೀ KGಗೆ ಆಗ್ತವೆ. ಯಾಕೆ ಅಂತಂದರೆ ಏಜ್ ಡಿಫ್ರೆನ್ಸ್ ಐತೆ ಅಂದ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಸೊ ಬೇಗ ಅಂದರೆ ಬೇಗನೆ ಇದಾಗ್ಬಿಡ್ತಾಳೆ. ಸೊ ಅದು ಮಾನ್ಯಗೂ ಕೂಡ ಅವಳು ರೆಡಿಯಾಗಿ ಕಳಿಸಿದ ತಕ್ಷಣ ಇಲ್ಲ ನಾನು ಹೋಗಲ್ಲ ಹೀಗಲ್ಲ ಅಂತ ಆಟ ಏನೂ ಮಾಡಲ್ಲ. ಶಿಸ್ತಾಗಿ ಬ್ಯಾಗ್ನೇ ತಗೊಂಡು ಹೋಗ್ತಾ ಇರ್ತಾಳೆ. ಅದೊಂದು ಬುದ್ಧಿ ಚೆಂದ. ಆದರೆ ಊಟದ ವಿಷಯದಲ್ಲಿ ಒಂದು ಸ್ವಲ್ಪ ನಿಧಾನ, ಫೋನ್ ನೋಡಿಕೊಂಡೇ ತಿನ್ನೋದು, ಫೋನ್ ಇಲ್ಲದೆ ತಿನ್ನೋದೇ ಇಲ್ಲ. ಅದೊಂದು ಬಿಡಿಸ್ಬೇಕು. ಸೊ ಹೆಡ್ ಮೇಡಮ್ ಆ ಕಡೆ ಕೂತಿದ್ದಾರೆ, ನೋಡ್ತಿರ್ಬೋದು ನೀವು. ಅವಳನ್ನ ಕೇಳ್ತಾಯಿದ್ರು, ವಾಟ್ ಈಸ್ ಯುವರ್ ನೇಮ್, ಏನು ಟಿಫನ್ ಮಾಡಿದೆ, ಏನು ಪಪ್ಪನ ಹೆಸರೇನು, ಮಾಮ್ ಹೆಸರೇನು ಅಂತ ಎಲ್ಲ ಹೇಳ್ತಾಯಿದ್ಲು. ಸೊ ತುಂಬಾ ಚೆನ್ನಾಗಿ ಹೇಳ್ತಾಳೆ ಪ್ರತಿಯೊಂದು ಕೂಡ. ಸೊ ನೀವು ನೋಡ್ತಿರ್ಬೋದು, ನಾನು ವೀಡಿಯೋ ಮಾಡ್ಕೋತಿದ್ದೆ. ಒಳಗಡೆ ಎಲ್ಲ ಅಲೋ ಇಲ್ಲ, ಕ್ಲಾಸ್ ರೂಮ್ಗಳು ಅಲೋ ಇಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಸೊ ಅದಕ್ಕೆ ಓಕೆ ಮ್ಯಾಮ್ ಅಂದ್ಬಿಟ್ಟು ಇಲ್ಲೇ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಅವ್ರನ್ನ ಕೇಳಿದೆ, ಪರ್ಮಿಷನ್ ಕೇಳಿಬಿಟ್ಟೆ ನಾನು, ವೀಡಿಯೋ ಮಾಡ್ಕೋಬೋದಾ ಅಂತ. ಇಲ್ಲ ಕ್ಲಾಸ್ ರೂಮ್ ಅಲೋ ಇಲ್ಲ, ವೀಡಿಯೋ ಮಾಡೋವಾಗಿಲ್ಲ ಅಂತಂದರು. ಸೊ ಇಲ್ಲಿ ಮಕ್ಕಳು ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸಿರೋದು ಫೋಟೋಸ್ಗಳು ಈ ಫ್ರೇಮಲ್ಲಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಳು ಅದೊಂದು ಹಠ ಮಾಡಲ್ಲ. ನಿಮ್ಮ ಮಕ್ಕಳು ಕೂಡ ಹೇಗೆ ಹಠ ಮಾಡ್ತಾರೆ, ಏನು ಕಿಡ್ಸ್ಗೆ ಹೋಗೋಕ್ಕೆ ಇಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮಗೂ ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತ. ಸೊ ಇದು ಒಂದು ಡೂಪ್ಲೆಕ್ಸ್ ಮನೆ. ಅಂದರೆ ಆ ಮನೆ ಒಳಗಡೆ ಇಷ್ಟು ಚೆನ್ನಾಗಿ ಅವರು ಪ್ರತಿಯೊಂದು ಕೂಡ ಇದು ಮಾಡಿದ್ದಾರೆ. ಸೊ ಇಲ್ಲಿ CCTV ಪ್ರತಿಯೊಂದು ಕೂಡ, ಅಂದರೆ ಒಂದೊಂದು ರೂಮ್ಗೂ, ಕ್ಲಾಸ್ ರೂಮ್ಗೂ ಕೂಡ CCTV ಇಟ್ಟಿದ್ದಾರೆ. ತುಂಬ. ಸೊ ನೈಟು ಅವ್ರು ಬಂದಿದ್ದು ಲೇಟು, ಅದರಿಂದ ವೀಡಿಯೋ ಮಾಡಲಿಲ್ಲ ನಾನು. ಸೊ ಮಾಡೋದು ಅಂದ್ಕೊಂಡೆ, ಬಟ್ ಅವ್ರಿಗೂ ಬೇಡ, ಪೂಜೆ ಮಾಡು ಭಕ್ತಿಯಿಂದ ಅಷ್ಟೇ ಸಾಕು, ಅದರಲ್ಲಿ ಏನಿಲ್ಲ ಫೋಟೋ ತೊಗೊಳೋದು ಅಂದ್ಬಿಟ್ಟು ಲಾಸ್ಟ್ ಎಂಡಲ್ಲಿ ಫೋಟೋ ತೊಗೊಂಡೆ, ವೀಡಿಯೋನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್.